ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ. ನಿನಗೋಸ್ಕರ ಏನು ತಂದಿದ್ದೀನಿ ಅಂತ ನೋಡು ಎನ್ನುತ್ತಾ ಇದ್ದಕ್ಕಿದ್ದಂತೆ ಹಿಂದೆಯಿಂದ ಬಂದು ತನ್ನ ಕೊರಳಲ್ಲಿ ಮುತ್ತಿನ ಹಾರವನ್ನು ಹಾಕುತ್ತಿರುವ ಗಂಡ ಸತೀಶ್ನನ್ನು ಆಶ್ಚರ್ಯ ಆನಂದದಿಂದ ನೋಡಿದಳು. ಕನ್ನಡಿಯ ಮುಂದೆ ನಿಂತು ಚುಕ್ಕೆ ಇಟ್ಟುಕೊಳ್ಳುತ್ತಿರುವ ಲಲಿತಾ. ಇಷ್ಟೊಂದು ಹಣ ಎಲ್ಲಿಂದ ಬಂತು? ಈಗ ಯಾಕೆ ಇಷ್ಟೊಂದು ಬೆಲೆ ಬಾಳುವ ಈ ಒಡವೆ ತಂದ್ರಿ? ಒಡವೆಯನ್ನ ಕೈಯಿಂದ ಮುಟ್ಟಿ ನೋಡುತ್ತಲೇ ಗಂಡನ ಕಡೆ ತಿರುಗಿ ಕೇಳಿದಳು ಲಲಿತಾ. ಟಕ್ಕೆಂದು ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡು ಕೈಗಳಿಂದ ಬಂಧಿಸುತ್ತಾ, ಅವೆಲ್ಲ ಕೇಳಬೇಡ, ಆದರೂ ಆ ಹಣ ನಿನ್ನದೇ ಬಿಡು. ಮುದ್ದಿನ ಹೆಂಡತಿಯ ಆಸೆಯನ್ನು ತೀರಿಸುವುದು ಗಂಡನಾಗಿ ನನ್ನ ಜವಾಬ್ದಾರಿ ಅಲ್ವಾ? ಈ ಮುತ್ತಿನ ಸರದಲ್ಲಿ ನೀನೆಷ್ಟು ಮುದ್ದಾಗಿ ಕಾಣ್ತಿದೆಯೋ ಗೊತ್ತಾ? ಸೇಮ್ ನಮ್ಮ ಮೊದಲ ರಾತ್ರಿಯ ದಿನ ಕಾಣಿಸಿದ ಹಾಗೆ ಬೊಂಬೆಯ ಥರ ಕಾಣುತ್ತಿದ್ದೀಯ ಎಂದು ಕಿವಿಯ ಬಳಿ ಪಿಸುಗುಟ್ಟಿದನು ಸತೀಶ್. ಗಂಡನ ಕೈಯಿಂದ ಮೃದುವಾಗಿ ಬಿಡಿಸಿಕೊಳ್ಳುತ್ತಾ, ಸಾಕು ಬಿಡ್ರಿ ನಿಮ್ಮ ಚೇಷ್ಟೆಗಳು. ಇಷ್ಟಕ್ಕೂ ಈ ಹಣ ಎಲ್ಲಿಂದ ಬಂತು ಅಂತ ಹೇಳ್ತೀರಾ ಎಂದಳು ಆಕೆ. ಹೆಂಡತಿಯೊಂದಿಗೆ ಮಂಚದ ಮೇಲೆ ಕುಳಿತುಕೊಳ್ಳುತ್ತಾ, ಅವಾಗ ಯಾವಾಗಲೋ ನಿಮ್ಮ ತಂದೆ ಕೊಟ್ಟಿದ್ದ ಜಮೀನು ಮಾರಿದ್ರೆ ಬಂದ ಹಣದಲ್ಲಿ ಸ್ವಲ್ಪ ತೆಗೆದು ನಿನ್ನ ಹೆಸರಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಮಾಡಿದೆ ಅಲ್ವಾ ಲಲಿತಾ? ಅವೇ ಇವು. ಇನ್ನ ಏನೇನು ತಂದಿದ್ದೀನಿ ಅಂತ ಗೊತ್ತಾ ಎಂದು ಪಿಲ್ಲೋ ಕೆಳಗಡೆ ಬಚ್ಚಿಟ್ಟಿರುವ ಗಿಫ್ಟ್ ಪಾಕೆಟ್ ತೆಗೆದು ಲಲಿತಾ ಮುಂದೆ ಇಟ್ಟನು ಸತೀಶ್. ಸರಿ, ಆದರೆ ಅವು ಕೇವಲ 10,000 ರೂಪಾಯಿ ಅಲ್ವಾ ಇದ್ದಿದ್ದು ಎಂದು ಆಶ್ಚರ್ಯದಿಂದ ಕೇಳಿದಳು ಲಲಿತಾ. ಅಬ್ಬಾ, ಆಫೀಸಿನಲ್ಲಿ ಲೋನ್ ತೆಗೆದುಕೊಂಡೆ ಕಣೆ. ಎಲ್ಲ ಪ್ರಶ್ನೆಗಳ ನಿನಗೆ. ನನ್ನ ಮೂಡೆಲ್ಲ ಡಿಸ್ಟರ್ಬ್ ಮಾಡದೆ ಮೊದಲು ಗಿಫ್ಟ್ ಓಪನ್ ಮಾಡು ಎಂದನು ಸತೀಶ್. ಗಂಡನ ಕಡೆ ಸಂದೇಹದಿಂದ ನೋಡುತ್ತಲೇ ಗಿಫ್ಟ್ ಓಪನ್ ಮಾಡಿದಳು ಲಲಿತಾ. ತಾನು ಎಷ್ಟೋ ದಿನದಿಂದ ಬೇಕು ಅಂತ ಅಂದುಕೊಳ್ಳುತ್ತಿರುವ ಲೈಟ್ ಯೆಲ್ಲೋ ಕಲರ್ಗೆ ಮೆರೂನ್ ಕಲರ್ ರಿಚ್ ಬಾರ್ಡರ್ ಇರುವ ರೇಷ್ಮೆ ಸೀರೆಯನ್ನು ನೋಡಿದ ತಕ್ಷಣ ಅವಳ ಕಣ್ಣುಗಳು ಅರಳಿದವು. ವಾವ್ ಎಂದಳು ಆನಂದದಿಂದ. ಹೆಂಡತಿಯ ಕಣ್ಣಲ್ಲಿ ಹೊಳಪು, ಮುಖದಲ್ಲಿರುವ ಖುಷಿಯನ್ನು ನೋಡಿ ತುಂಬ ಸಂತೋಷಪಟ್ಟನು ಸತೀಶ್. ನಿನಗೆ ಇಷ್ಟ ಆಯ್ತಾ ಎಂದು ಕೇಳಿದನು ಆಸಕ್ತಿಯಿಂದ. ತುಂಬ ಇಷ್ಟವಾಯಿತು. ಅವಾಗ ಯಾವಾಗೋ ಒಂದು ಬಾರಿ ಶಾಪ್ನಲ್ಲಿ ನೋಡಿ ಚೆನ್ನಾಗಿದೆ ಅಂತ ಹೇಳಿದೆ ಅಲ್ವಾ, ಅದಕ್ಕೆ ತಂದ್ರ ಎಂದಳು ಲಲಿತಾ. ಹೌದು, ಅವತ್ತು ನನ್ನ ಬಳಿ ಹಣ ಇಲ್ಲದೆ ಇದ್ದಿದ್ದರಿಂದ ಖರೀದಿಸಲು ಆಗಲಿಲ್ಲ. ಇವತ್ತು ನಿನ್ನ ಆಸೆಯನ್ನು ಪೂರೈಸಿದೆ ಎಂದು ತೃಪ್ತಿಯಾಗಿ ನೋಡುತ್ತಾ ಹೇಳಿದನು ಸತೀಶ್. ಹೌದು, ಇವೆಲ್ಲ ಈಗ ಯಾಕೆ ತಗೊಂಡು ಬಂದ್ರಿ ಎಂದು ಕುತೂಹಲದಿಂದ ಕೇಳಿದಳು ಲಲಿತಾ. ಹೇ ಮದ್ದು, ಇದನ್ನು ನಾನೇ ನೆನಪು ಮಾಡಬೇಕಾ? ಇದು ಯಾವ ತಿಂಗಳು ಎಂದು ನಗುತ್ತಾ ಕೇಳಿದನು ಸತೀಶ್. ಮಾರ್ಚ್ ತಿಂಗಳು. ಆದರೆ ಏನಂತೆ ಎಂದು ಪ್ರಶ್ನಾರ್ಥಕವಾಗಿ ನೋಡಿದಳು ಲಲಿತಾ. ಅದಕ್ಕೆ ನಿನ್ನನ್ನು ಮದ್ದು ಅಂತೀನಿ. ಈ ತಿಂಗಳು 18ನೇ ತಾರೀಕು ನಮ್ಮ ಮ್ಯಾರೇಜ್ ಡೇ ಅಲ್ವಾ ಎಂದು ವ್ಯಂಗ್ಯವಾಗಿ ಹೇಳಿದನು ಸತೀಶ್. ಹೋ, ಮರ್ತೋಗಿದ್ದರಿ, ಸಾರಿ. ಆದರೂ ಇವೆಲ್ಲ ಮನೆಯವರು ನೋಡಿದ್ರೆ ಏನಂದುಕೊಳ್ಳುತ್ತಾರೆ, ಅವರಿಗೆ ಏನಂತ ಹೇಳಬೇಕೋ ಏನೋ ಎಂದು ಭಯದಿಂದ ಹೇಳಿದಳು ಆಕೆ. ಯಾರೇನೆಂದುಕೊಂಡರೆ ನಮಗೇನು ಲಲಿತಾ? ಆದರೂ ಇದು ನಮ್ಮ ಹಣ, ಯಾರಿಗೂ ಜವಾಬು ಹೇಳಬೇಕಾದ ಅವಶ್ಯಕತೆ ಇಲ್ಲ ಎಂದು ಗಂಭೀರವಾಗಿ ಹೇಳಿದನು ಸತೀಶ್. ಆಶ್ಚರ್ಯದಿಂದ ಗಂಡನ ಕಡೆಯೇ ನೋಡುತ್ತಾ ಇದ್ದು ಬಿಟ್ಟಳು ಲಲಿತಾ. ಇನ್ನೊಂದು ಸರ್ಪ್ರೈಸ್ ಕೂಡ ಇದೆ ನೋಡು ಎನ್ನುತ್ತಾ ಪಿಲ್ಲೋ ಕೆಳಗಡೆಯಿಂದ ಮತ್ತೊಂದು ಗಿಫ್ಟ್ ತೆಗೆದು ಹೆಂಡತಿಯ ಕೈಗೆ ಕೊಟ್ಟನು. ಲಲಿತಾ ಅದನ್ನು ಓಪನ್ ಮಾಡಿ ನೋಡಿ ತನ್ನ ಕಣ್ಣುಗಳನ್ನು ತಾನೇ ನಂಬಲಾಗಲಿಲ್ಲ. ಅದರಲ್ಲಿ ತಮ್ಮಿಬ್ಬರಿಗೂ ಬುಕ್ ಮಾಡಿದ ಫ್ಲೈಟ್ ಟಿಕೆಟ್ ಇದ್ದಾವೆ. ಸರಿಯಾಗಿ ತಮ್ಮ ಮದುವೆಯ ದಿನ ಅಲ್ಲೇ ಇರುವ ಥರ ಪ್ಲ್ಯಾನ್ ಮಾಡಿ ಕೇರಳ ಟ್ರಿಪ್ಗೋಸ್ಕರ ಬುಕ್ ಮಾಡಿದ ಟಿಕೆಟ್ಸ್ ಅವು. ನಿಜಾನಾ ಎಂದು ನಂಬಲಾಗದೆ ಆಶ್ಚರ್ಯದಿಂದ ಗಂಡನ ಕಡೆ ನೋಡುತ್ತಾ ಕೇಳಿದಳು ಲಲಿತಾ. ಹೌದು, ನನ್ನ ಪ್ರೀತಿಯ ಹೆಂಡತಿ ಇಷ್ಟಪಟ್ಟು ಕೋರಿದ ಕೋರಿಕೆಯದು ಎನ್ನುತ್ತಾ ಹೆಂಡತಿಯನ್ನು ಹತ್ತಿರಕ್ಕೆ ಹಿಡಿದುಕೊಂಡನು ಸತೀಶ್. ಪ್ರೀತಿ ತುಂಬಿದ ಅವನ ಮಾತುಗಳಿಗೆ ಪರವಶಿಸುತ್ತಾ ಅವನ ಅಪ್ಪುಗೆಯಲ್ಲಿ ಅಕ್ಕಿಯಂತೆ ಬೆಚ್ಚಗೆ ಒದಗಿ ಹೋದಳು ಲಲಿತಾ. ಏನು ಇವತ್ತು ಚಪಾತಿಗಳು ಮಾಡಲಿಲ್ವಾ? ಯಾಕೆ ಎಂದು ಜೋರಾಗಿ ಕೇಳುತ್ತಿರುವ ರಾಜೇಶ್ ಧ್ವನಿ ಕೇಳಿ ತಕ್ಷಣವೇ ಎದ್ದು ನಿಂತುಕೊಂಡಳು. ಇವತ್ತು ಆಕೆಗೆ ಸುಸ್ತಾಗ್ತಿದೆಯಂತೆ. ರಮ್ಯಾ ಧ್ವನಿ ಕೂಡ ಅದೇ ಸ್ಥಾಯಿಯಲ್ಲಿ ಕೇಳಿಸಿತು. ನಿಂತುಕೊಂಡ ಹೆಂಡತಿಯ ಕೈ ಹಿಡಿದುಕೊಂಡು ಹಿಡಿಯುತ್ತಾ, ನೀನು ಈ ಮನೆಗೆ ಬಾನಿಸೆ ಅಲ್ಲ ಲಲಿತಾ, ಯಾಕೆ ಈ ರೀತಿ ಭಯಪಡ್ತಿದೀಯಾ? ಯಾರಿಗೆ ಏನು ಬೇಕೋ ಅವು ಅವರು ಮಾಡಿಕೊಳ್ಳುತ್ತಾರೆ. ನೀನು ಅನಾವಶ್ಯಕವಾಗಿ ಗಾಬರಿ ಪಡಬೇಡ ಎಂದನು ಸತೀಶ್.
ಲಲಿತಾ ಅಮಾಯಕಳಾಗಿ ಗಂಡನ ಕಡೆ ನೋಡುತ್ತಾ, ನನಗೆ ಇವತ್ತು ನಿಜವಾಗಲೂ ಅಷ್ಟೊಂದು ಹಿಟ್ಟನ್ನು ಕಲಸಿ ನಿಂತು ಚಪಾತಿಗಳು ಮಾಡುವುದಕ್ಕೆ ನನ್ನಿಂದ ಆಗ್ತಿಲ್ಲ ರೀ. ಅದಕ್ಕೆ ಎಲ್ಲರಿಗೂ ಸರಿ ಹೋಗುವ ಥರ ಅನ್ನನೇ ಮಾಡಿಬಿಟ್ಟೆ ಎಂದಳು. ಸತೀಶ್ ಹೆಂಡತಿಯ ಮುಂಗೂರಳನ್ನು ಪ್ರೀತಿಯಿಂದ ಸವರುತ್ತಾ, ಲಲಿತಾ, ನೀನು ಗಾಣದೆತ್ತಿನ ಥರ ಮೈಮರೆತು ಚಾಕರಿ ಮಾಡುವುದು, ಉಳಿದವರೆಲ್ಲ ಆರಾಮಾಗಿ ಕುಳಿತುಕೊಂಡು ಅಧಿಕಾರ ಚಲಾಯಿಸುವುದು. ಇನ್ನು ಮುಂದೆ ಇದೆಲ್ಲ ನಡೆಯದು. ಇನ್ನು ನಾನು ಸುಮ್ಮನಿರುವುದಿಲ್ಲ. ಇಷ್ಟು ದಿನ ನಾನು ಕಣ್ಮುಚ್ಕೊಂಡಿದ್ದೆ. ಇನ್ನು ಸಾಕು ಈ ಚಾಕರಿ. ನಾವು ಕೇರಳದಿಂದ ಬಂದ ತಕ್ಷಣ ಮತ್ತೆ ಸ್ವಲ್ಪ ದಿನ ಬೇರೆ ಎಲ್ಲಾದರೂ ಟ್ರಿಪ್ ಹಾಕೋಣ. ಆಗ ನಿನ್ನ ಬೆಲೆ ಏನು ಅಂತ ಎಲ್ಲರಿಗೂ ಗೊತ್ತಾಗುತ್ತದೆ ಎಂದನು ಸತೀಶ್. ಲಲಿತಾ ಮೌನವಾಗಿ ಗಂಡನ ಎದೆಯ ಮೇಲೆ ತಲೆಯಿಟ್ಟು ಮಲಗಿ ಹೊರಗಡೆಯಿಂದ ಕೇಳಿಸುತ್ತಿರುವ ಮಾತುಗಳೆಲ್ಲ ಕೇಳುತ್ತಿದ್ದಾಳೆ. ಅಯ್ಯೋ, ಚಪಾತಿಗಳು ಇಲ್ಲದಿದ್ದರೆ ಹೇಗೆ? ಮೊದಲೇ ಗೊತ್ತಾಗಿದ್ದರೆ ಹೊರಗಡೆಯಿಂದ ತರ್ತಿದ್ದೆ ಅಲ್ವಾ ಎಂದು ರಾಜೇಶ್ ಹೇಳಿದರೆ, ನಮಗೆ ಮಾತ್ರ ಏನು ಗೊತ್ತು? ಆಗಲೇ ಅಡುಗೆ ಮನೆಗೆ ಹೋದರೆ ಗೊತ್ತಾಯಿತು ಇವತ್ತು ಚಪಾತಿಗಳು ಮಾಡಿಲ್ಲ ಅಂತ ಎಂದು ರಾಗ ಎಳೆಯುತ್ತಾ ಹೇಳಿದಳು ಲಾವಣ್ಯ. ನನಗೆ ಹೇಳಿದಿದ್ರೆ ನಾನಾದರೂ ಮಾಡ್ತಿದ್ನಲ್ವಾ? ತೀರಾ ತಿನ್ನುವ ಟೈಮಲ್ಲಿ ಹೇಳಿದರೆ ಹೇಗಂತೆ ಎಂದು ಗರ್ಜಿಸುವ ಥರ ಅಂದಳು ರಾಧಮ್ಮ. ಸತೀಶ್ ಆವೇಶದಿಂದ ಏನೋ ಅನ್ನಲು ಎದ್ದೇಳುತ್ತಿದ್ದರೆ ಲಲಿತಾ ಗಂಡನ ಕೈ ಹಿಡಿದುಕೊಂಡು ವಿನಂತಿಯಂತೆ ನೋಡಿದಳು. ಮೌನ ವಹಿಸಿದನು ಸತೀಶ್. ರಮ್ಯಾ ಲಾವಣ್ಯ ತನ್ನ ಚಿಕ್ಕ ಮಕ್ಕಳಿಗೆ ಸಮಾಧಾನ ಮಾಡುತ್ತಾ ಅನ್ನ ತಿನ್ನಿಸುವುದನ್ನು ಗಮನಿಸಿದರು ಆ ದಂಪತಿಗಳು. ಆ ಮನೆಯಲ್ಲಿ ರಾತ್ರಿಯ ಊಟಕ್ಕೆ ಚಪಾತಿಗಳು ತಿನ್ನುವುದು ಎಲ್ಲರಿಗೂ ಅಭ್ಯಾಸ. ಮನೆಯವರಿಗೆಲ್ಲ ಕನಿಷ್ಠ ಪಕ್ಷ 30ರ ಮೇಲೇನೆ ಚಪಾತಿಗಳು ಮಾಡಬೇಕು. ಮನೆಯಲ್ಲಿ ಇನ್ನೂ 3 ಜನ ಹೆಂಗಸರಿದ್ದಾರೆ. ಅವರ್ಯಾರು ಅಡುಗೆ ಮನೆಯ ಕಡೆನೇ ಬರುವುದಿಲ್ಲ. ಎಲ್ಲ ಅಡುಗೆ ಲಲಿತಳೇ ಮಾಡುತ್ತಾಳೆ. ಒನ್ ಟೈಮಲ್ಲಿ ಎಲ್ಲರೂ ಜೊತೆಯಲ್ಲಿ ಊಟ ಮಾಡುತ್ತಿದ್ದರು. ಆದರೆ ಈಗ ಯಾರಿಗೆ ಹಸಿವಾದರೆ ಅವರು ಬಡಿಸಿಕೊಂಡು ತಿನ್ನುತ್ತಾರೆ. ಲಲಿತಾ ಪ್ರತಿದಿನ ಅಡುಗೆಯೆಲ್ಲ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿದರೆ ಯಾರಿಗವರು ಬಡಿಸಿಕೊಂಡು ತಿನ್ನುತ್ತಾರೆ. ಲಲಿತಾ ತನ್ನ ರೂಮಿಗೆ ಹೋಗಿ ಸ್ನಾನ ಮಾಡಿ ಗಂಡ ಬರುವುದಕ್ಕೆ ಕಾಯುತ್ತಿರುತ್ತಾಳೆ. ಅಷ್ಟೊತ್ತಿಗೆ ಎಲ್ಲರೂ ಊಟ ಮಾಡಿ ಮುಗಿಸಿರುತ್ತಾರೆ. ಗಂಡನಿಗೆ ಬಡಿಸಿ ತಾನೂ ಬಡಿಸಿಕೊಂಡು ತಿನ್ನುವುದು ಲಲಿತಳಿಗೆ ಅಭ್ಯಾಸ. ಮದುವೆಯಾದಾಗಲಿಂದ ಹೆಂಡತಿಯಾಗಿ ಸೊಸೆಯಾಗಿ ಮೆಚ್ಚುಗೆಯನ್ನು ಪಡೆಯಬೇಕೆಂಬ ತಾಪತ್ರಯದಿಂದ ಮನೆಯಲ್ಲಿ ಯಾರೇ ಏನೇ ಕೇಳಿದರೂ ಮಾಡಿಕೊಡುತ್ತಾ ಎಷ್ಟೇ ಚಾಕರಿಯಾದರೂ ಮೌನವಾಗಿ ಮಾಡಲು ಅಭ್ಯಾಸ ಮಾಡಿಕೊಂಡಿದ್ದಾಳೆ ಲಲಿತಾ. ಸತೀಶನಿಗೆ ಅಮಾಯಕಳಾದ ಹೆಂಡತಿಯನ್ನು ಕಂಡರೆ ತುಂಬ ಪ್ರೀತಿ ಇದ್ದರೂ ಪರಿಸ್ಥಿತಿಗಳು ಸಹಕರಿಸದೆ ತುಂಬ ಸರಿ ಮೌನವಾಗಿದ್ದನು. ಮೊದಲ ಬಾರಿ ಗಂಡ ಆ ರೀತಿ ಗಟ್ಟಿಯಾಗಿ ಮಾತನಾಡುತ್ತಿದ್ದರೆ ಆಕೆಗೆ ತುಂಬ ಆಶ್ಚರ್ಯವಾಗಿಯೂ ಸಂತೋಷವಾಗಿಯೂ ಇದೆ. ಪ್ರಯಾಣಕ್ಕೆ 2 ದಿನಗಳ ಮುಂಚೆಯೇ ಅದರ ಬಗ್ಗೆ ಮನೆಯಲ್ಲಿ ಪ್ರಕಟಿಸಿದನು ಸತೀಶ್. ನಮಗೆ ಒಂದು ಮಾತು ಸಹ ಹೇಳಿಲ್ವೇ ಎಂದು ಎಲ್ಲರೂ ಒಂದೊಂದು ರೀತಿಯಲ್ಲಿ ತಮ್ಮ ಅಸಂತೃಪ್ತಿಯನ್ನು ವ್ಯಕ್ತಪಡಿಸಿದರು. ರಾಧಮ್ಮನಾದರೆ ಮೂತಿಯನ್ನು ತಿರುಗಿಸುತ್ತಾ ಯಾವುದಕ್ಕಾದರೂ ಬರೆದಿರಬೇಕು ಎಂದು ಲಲಿತಳ ಕಡೆ ದುರುಗುಟ್ಟುತ್ತಾ ನೋಡಿದಳು. ಹೌದು, ಮತ್ತೆ ಯಾರು ಎಷ್ಟು ಮಾಡಿದ್ರೆ ಅಷ್ಟು, ಅದನ್ನು ಯಾವತ್ತಿಗಾದರೂ ಅನುಭವಿಸಲೇಬೇಕಲ್ವಾ? ಆದರೂ ನಮ್ಮ ಹಣ ನಾವು ಖರ್ಚು ಮಾಡಿಕೊಳ್ಳುತ್ತಿದ್ದರೆ ನಿಮಗ್ಯಾಕೆ ಅಷ್ಟೊಂದು ಕಷ್ಟ? ನಿಮ್ಮಲ್ಲಿ ಯಾರನ್ನೋ 1 ರೂಪಾಯಿ ಕೊಡು ಅಂತ ಕೇಳಲಿಲ್ವೇ ಎಂದನು ಸತೀಶ್. ನಿಮ್ಮ ಹಣವೇ ಅಂದ್ಕೊಳ್ಳಿ, ಅಷ್ಟೊಂದು ಸಾವಿರಾರು ಖರ್ಚು ಮಾಡಿ ಅಷ್ಟೊಂದು ದೂರ ಹೋಗುವುದು ಅವಶ್ಯಕತೆನಾ ಎಂದು ನಿಧಾನವಾಗಿ ಪಿಸುಗುಟ್ಟಿದಳು ರಮ್ಯಾ. ನಿಜಾನೇ ಅಲ್ವಾ ಎಂದು ಜೊತೆಗೂಡಿಸಿದಳು ಲಾವಣ್ಯ. ನನಗೂ ಅದೇ ರೀತಿ ಅನಿಸುತ್ತಿದೆ. ಆದರೆ ಅವರಿಷ್ಟಗಳು ಅವರವು, ನಮಗೇನಕ್ಕೆ ಹೇಳ್ತಾರೆ ಎಂದನು ರಮೇಶ್ ನಿಷ್ಠೂರವಾಗಿ. ಹೌದು, ಅವರಿಷ್ಟಗಳು ಅವರವೇ. ನೀವು ಎಲ್ಲಾನು ನಮಗೆ ಹೇಳೇ ಮಾಡ್ತಿದ್ದೀರಾ? ನಿಮ್ಮ ಅಣ್ಣ ತಮ್ಮ ಇಬ್ಬರೂ ಸೇರಿ ಒಂದು ಒಳ್ಳೆ ಏರಿಯಾದಲ್ಲಿ ಒಂದೊಂದು ಅಪಾರ್ಟ್ಮೆಂಟನ್ನು ಖರೀದಿಸಿ ಬಾಡಿಗೆಗೆ ಕೊಟ್ಟಿರೋ ವಿಷಯ ನಮಗೆ ಹೇಳಿದ್ರಾ? ಆದರೂ ನಿಮಗೆ ಹೇಳುವ ಅವಶ್ಯಕತೆಯಾಗಲಿ ಅಗತ್ಯವಾಗಲಿ ನಮಗೆ ಇಲ್ಲ. ಇನ್ನೊಂದು ಮುಖ್ಯವಾದ ವಿಷಯ, ಮೊನ್ನೆ ಸುಸ್ತಾಗ್ತಿದೆ ಅಂತ ಚಪಾತಿಗಳು ಮಾಡಲಿಲ್ಲ ಎಂಬ ಸಣ್ಣ ವಿಷಯಕ್ಕೆ ಲಲಿತಾ ಮೇಲೆ ಅಷ್ಟೊಂದು ನಿಷ್ಠೂರಗಳನ್ನು ಮಾಡಿದ್ರಿ. ಹೌದು, ಇಷ್ಟು ಜನಕ್ಕೆ ಅವಳೊಬ್ಬಳು ಯಾಕೆ ಮಾಡಬೇಕು? ಇನ್ಮೇಲೆ ಎಲ್ಲರೂ ಎಲ್ಲ ಕೆಲಸಗಳು ಜೊತೆಗೂಡಿ ಮಾಡಬೇಕಾಗಿರುವುದೇ. ಇಲ್ಲದಿದ್ದರೆ ಯಾರ ದಾರಿ ಅವರು ನೋಡಿಕೊಳ್ಳಬಹುದು ಎಂದನು ಸತೀಶ್. ಎಲ್ಲರೂ ಒಂದು ಕ್ಷಣ ಸ್ತಬ್ಧರಾದರು. ಚೇಳು ಕಚ್ಚಿದ ಕಳ್ಳನ ಥರ ಸಹೋದರರಿಬ್ಬರು ಮೌನವನ್ನು ವಹಿಸಿದರು. ಹೌದು ಬಿಡು, ನಿನ್ನ ಪಾಡಿಗೆ ನೀನು ಹೋಗು ಅಂತ ಎಷ್ಟು ಚೆನ್ನಾಗಿ ಹೇಳ್ದೆ ಕಣೋ, ಯಾವ ಗತಿನೂ ಇಲ್ಲದವಳು ಅಂತಾನೆ ಅಲ್ವಾ ಎಂದಳು ರಾಧಮ್ಮ
ಕಣ್ಣಲ್ಲೇ ನೀರಾಕಿಕೊಳ್ಳುತ್ತಾ. ನಿನ್ನನ್ನು ಪ್ರತ್ಯೇಕವಾಗಿ ಏನೂ ಅನ್ನಲಿಲ್ಲ ಅಕ್ಕ. ಯಾವ ಕೆಲಸನೂ ಮಾಡದೆ 5 ಬೆರಳುಗಳು ಬಾಯೊಳಕ್ಕೆ ಹೋಗಬೇಕು ಅಂತ ಬಯಸುವವರು ಹೋಗಬಹುದು ಅಂತ ಹೇಳ್ತಿದ್ದೀನಿ. ಎಲ್ಲದಕ್ಕೂ ನಾನಿದ್ದೀನಿ ಅಂತ ಮುಂದಕ್ಕೆ ಬರಬೇಡ ಅಕ್ಕ. ನಾಳುದ್ದಾನೆ ನಮ್ಮ ಪ್ರಯಾಣ. ನೋ ಮೋರ್ ಡಿಸ್ಕಷನ್ಸ್. ಲಲಿತಾ ನಡಿ ಎನ್ನುತ್ತಾ ಲಲಿತಳನ್ನು ಕರೆದುಕೊಂಡು ತಮ್ಮ ರೂಮಿನ ಕಡೆ ಹೊರಟನು ಸತೀಶ್. ಸಂಭ್ರಮಾಶ್ಚರ್ಯಗಳಿಂದ ಗಂಡನನ್ನೇ ನೋಡುತ್ತಾ ಗೊಂಬೆಯ ಥರ ಅವನ ಹಿಂದೆಯೇ ಹೋದಳು ಲಲಿತಾ. ಎಲ್ಲಿದ್ದವರು ಅಲ್ಲೇ ಶಿಲಿಯಾಗಿ ನಿಂತು ಬಿಟ್ಟರು. ಮರುದಿನ ಬೆಳಗ್ಗೆ ಬೇಗ ಎದ್ದು ಯಥಾಪ್ರಕಾರ ಕೆಲಸಗಳನ್ನು ಮಾಡುತ್ತಿದ್ದಾಳೆ ಲಲಿತಾ. ಬೇರೆ ಕೆಲಸಗಳಿಗೆ ಕೆಲಸದ ಹುಡುಗಿ ಇದ್ದರೂ ಅಡುಗೆ ಕೆಲಸ ಲಲಿತಾನೇ ಮಾಡುತ್ತಾಳೆ. ಅಡುಗೆನೇ ಅಲ್ವಾ ಅಂತ ಅಂದುಕೊಳ್ಳಲು ಆಗಲ್ಲ, ಜಾಸ್ತಿ ಇರುತ್ತದೆ ಕೆಲಸ. ಅವರಿವರು ಏನಷ್ಟು ಕೆಲಸ ಅಂತ, ಅಷ್ಟು ಮಾತ್ರ ಅಡುಗೆ ಮಾಡೋಕ್ಕಾಗಲ್ವಾ ಅಂತ ಅಂದುಕೊಳ್ಳುತ್ತಾರೆ. ಆದರೆ ಅಷ್ಟು ಜನಕ್ಕೆ ಜಾಸ್ತಿ ಏನು ಮಾಡಬೇಕೆಂದರೂ ಲಲಿತಳಿಗೆ ಕಷ್ಟನೇ ಆಗ್ತಿತ್ತು. ಆದರೂ ಅವಳು ಏನೂ ಅನ್ನುತ್ತಿಲ್ಲ. ಸತೀಶ್ ಎಚ್ಚರಿಕೆಯ ನಂತರ ಆ ದಿನ ರಮ್ಯಾ ಲಾವಣ್ಯ ಜೊತೆ ರಾಧಮ್ಮನು ಸಹ ಅಡುಗೆ ಮನೆ ಒಳಗಡೆ ಬಂದು ಏನಾದರೂ ಮಾಡಬೇಕೇನೋ ಅಂತ ನೋಡಿದರು. ಆದರೆ ಲಲಿತಾ ಅಷ್ಟೊತ್ತಿಗೆ ಎಲ್ಲ ಮಾಡಿಬಿಟ್ಟಿದ್ದಳು. ಆ ದಿನ ಸಾಯಂಕಾಲ ಮಾತ್ರ ಪ್ರಯಾಣಕ್ಕೋಸ್ಕರ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾ ಅಡುಗೆಯ ತಂಟೆಗೆ ಹೋಗಲಿಲ್ಲ. ಮರುದಿನ ಬೆಳಗ್ಗೆ 4 ಗಂಟೆಗೆ ಟ್ಯಾಕ್ಸಿಯನ್ನು ಕರೆಸಿಕೊಂಡು ಹೆಂಡತಿಯ ಜೊತೆಗೆ ಏರ್ಪೋರ್ಟ್ಗೆ ಹೊರಟನು ಸತೀಶ್. ಮನೆಯ ಸದಸ್ಯರಿಗೆಲ್ಲರಿಗೂ ಹೋಗಿ ಬರ್ತೀವಿ ಅಂತ ಹೇಳುವುದನ್ನು ಮಾತ್ರ ಮರೆಯಲಿಲ್ಲ. ಮೊದಲ ಬಾರಿಗೆ ಫ್ಲೈಟನ್ನು ಹತ್ತುತ್ತಾ ಗಂಡನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೇಳಲಾಗದಷ್ಟು ಥ್ರಿಲ್ಲನ್ನು ಅನುಭವಿಸುತ್ತಿದ್ದಾಳೆ ಲಲಿತಾ. ಒಳಗಡೆಗೆ ಹೋಗಿ ತಮ್ಮ ಸೀಟುಗಳಲ್ಲಿ ಕುಳಿತುಕೊಂಡ ಮೇಲೆ ಏರ್ ಹೋಸ್ಟರ್ಸ್ ಸೂಚನೆಯಂತೆ ಸೀಟ್ ಬೆಲ್ಟು ಹಾಕಿಕೊಂಡರು ದಂಪತಿಗಳು. ಎಷ್ಟೋ ಬಾರಿ ಆಫೀಸ್ ಕೆಲಸಗಳ ಮೇಲೆ ಫ್ಲೈಟ್ನಲ್ಲಿ ಜರ್ನಿ ಮಾಡಿರುವುದರಿಂದ ಸತೀಶನಿಗೆ ಏನು ಹೊಸದಾಗಿ ಅನಿಸುತ್ತಿಲ್ಲ. ಆದರೆ ಲಲಿತಳಿಗೆ ಮಾತ್ರ ಎಲ್ಲ ವಿಚಿತ್ರವಾಗಿದೆ. ಕಿಟಕಿಯಿಂದ ಮರಗಿಡಗಳನ್ನು, ಕಟ್ಟಡಗಳನ್ನು, ದೊಡ್ಡ ಭವನಗಳನ್ನು ನೋಡುತ್ತಾ ಉದ್ವೇಗಕ್ಕೆ ಒಳಗಾದಳು ಲಲಿತಾ. ಸ್ವಲ್ಪ ಸಮಯದ ನಂತರ ಏನೂ ಕಾಣಿಸದೆ ಮೇಘಗಳಲ್ಲಿ ವಿಮಾನ ಹೋಗುತ್ತಿದ್ದರೆ ಮತ್ತಷ್ಟು ಸಂತೋಷದಿಂದ ಚಿಕ್ಕ ಮಗುವಿನ ಥರ ಸಂಬರಪಟ್ಟಳು. ಅವಳ ಸಂತೋಷವನ್ನು ನೋಡಿ ಪ್ರೀತಿಯಿಂದ ಹೆಂಡತಿಯ ಕೈಯನ್ನು ಹಿಡಿದುಕೊಂಡು, ಲಲಿತಾ, ನೀನು ಇನ್ಮುಂದೆ ಯಾವ ಸಂತೋಷವೂ ಮಿಸ್ ಆಗುವುದಕ್ಕೆ ನಾನು ಬಿಡುವುದಿಲ್ಲ. ಈಗಾಗಲೇ ತುಂಬ ಕಳೆದುಕೊಂಡಿದ್ದೇವೆ. ನೀನು ನನ್ನ ಪ್ರಾಣ ಕಣೋ ಎನ್ನುತ್ತಾ ಪ್ರೀತಿಯಿಂದ ಅವಳ ಕೈನ ಮೇಲೆ ಮುತ್ತಿಟ್ಟನು. ಲಲಿತಾ ಸಂತೋಷದಿಂದ ಅವನ ಪ್ರೀತಿಯಲ್ಲಿ ಮುಳುಗಿ ತೇಲುತ್ತಿದ್ದಾಳೆ. ಕೇರಳಾಗ ಹೆಜ್ಜೆ ಇಟ್ಟಾಗನಿಂದ ಆ ದಂಪತಿಗಳ ಆನಂದಕ್ಕೆ ಮಿತಿಯೇ ಇಲ್ಲ. ರೋಡಿನ ಎರಡೂ ಬದಿಗಳಲ್ಲಿ ಕಿಲೋಮೀಟರ್ಗಳ ತನಕ ವಿಸ್ತರಿಸಿರುವ ಹಚ್ಚ ಹಸಿರಿನ ಗಿಡಗಳನ್ನು, ಪೊದೆಗಳನ್ನು, ಕಾಫಿ ತೋಟಗಳನ್ನು, ಬಣ್ಣ ಬಣ್ಣದ ಹೂಗಳನ್ನು ರೆಪ್ಪೆ ಹಾಡಿಸದೆ ನೋಡಿದರು ಅವರಿಬ್ಬರು. ಸತೀಶನಿಗೂ ಆ ಪ್ಲೇಸ್ ಹೊಸದೆ. ಎತ್ತರದಿಂದ ನೀರು ಹರಿಯುತ್ತಿರುವ ಜಲಪಾತದ ಬಳಿ ಹೋಗಿ ಸ್ನಾನಗಳು ಮಾಡಿಕೊಂಡರು, ಫೋಟೋಗಳು ಇಳಿದರು. ಮನೆಯಲ್ಲಿ ಲಲಿತಾ ಹೋದ ಮೇಲೆ ಅಡುಗೆ ಮಾಡಲು ನಾನಾ ಪಾಡು ಪಡುತ್ತಿದ್ದಾರೆ. ಅಕ್ಕ ಇಷ್ಟು ಜನಕ್ಕೆ ಅಡುಗೆ ಯಾವ ರೀತಿ ಮಾಡುತ್ತಿದ್ದಳು? ಅದು ಅಷ್ಟೊಂದು ರುಚಿಯಾಗಿ. ನಮಗೆ 2 ದಿನಕ್ಕೆ ಸಾಕಾಗಿದೆ. ಅಕ್ಕ ಯಾವಾಗ ಬರ್ತಾಳೋ ಏನೋ ಅಂತ ಲಲಿತಳನ್ನು ಕಲವರಿಸುತ್ತಿದ್ದಾರೆ ರಮ್ಯಾ ಹಾಗೂ ಲಾವಣ್ಯ. ಅತಿ ಪುರಾತನವಾದ ವಾಸ್ಕೋಡಿಗಾಮ ಸಮಾಧಿಯನ್ನು, ಎಷ್ಟೆಷ್ಟೋ ಚರ್ಚುಗಳನ್ನು ಸಂದರ್ಶಿಸಿದರು. ಹಿಂದೂ ದೇವಾಲಯಗಳಿಗೂ ಹೋದರು. ಪ್ರತಿ ಮನೆಯ ಮುಂದೆ ತಪ್ಪದೇ ಮರಗಿಡಗಳು ಬೆಳೆಸಿರುವುದನ್ನು ಗಮನಿಸಿ ಅಲ್ಲಿನ ಪ್ರಜೆಗಳಿಗೆ ಪರಿಸರ ಸಂರಕ್ಷಣೆಯ ಬಗ್ಗೆ ಅವಗಾಹನ ಇರುವುದಕ್ಕೆ ತುಂಬ ಸಂತೋಷಪಟ್ಟರು. ಸಣ್ಣದಾಗಿ ಶಾಪಿಂಗ್ ಸಹ ಮಾಡಿದರು. ಕಥಕಳಿ ನೃತ್ಯವನ್ನು ನೋಡಿ ಮೈಮರೆತು ಹೋದರು. ಕೊನೆಗೆ ಟ್ಯಾಕ್ಸಿಯಲ್ಲಿ ಬೀಚಿನ ಕಡೆ ಹೊರಟರು. ಅದರಲ್ಲಿ 100 ಬೋಟುಗಳು ವಿಹರಿಸುತ್ತಿವೆ. ಕೆಲವೊಂದು ದಡದಲ್ಲಿಯೇ ಇದ್ದಾವೆ. ಲಲಿತಾ ಅವುಗಳನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರೆ ಸತೀಶ್ ಅವಳ ಕೈಯನ್ನು ಹಿಡಿದುಕೊಂಡು ಮುಂದಕ್ಕೆ ನಡೆಸಿದನು. ಅಲ್ಲಿದ್ದವರ ಜೊತೆ ಮಾತನಾಡಿ ಪ್ರತ್ಯೇಕವಾಗಿ ಸುಂದರವಾಗಿರುವ ಬೋಟ್ನ ಬಳಿ ಕರೆದುಕೊಂಡು ಹೋದನು. ಒಬ್ಬ ಹುಡುಗ ಇವರ ಲಗೇಜನ್ನು ತೆಗೆದುಕೊಂಡು ಮುಂದೆ ಹೋಗುತ್ತಿದ್ದರೆ ಅವನ ಹಿಂದೆಯೇ ನಡೆಯುತ್ತಾ ಅವರು ಬುಕ್ ಮಾಡಿಕೊಂಡಿರುವ ರೂಮ್ನೊಳಕ್ಕೆ ಹೆಜ್ಜೆ ಇಟ್ಟರು ಆ ದಂಪತಿಗಳು. ಈವ್ನಿಂಗ್ ಟೀ ಸ್ನ್ಯಾಕ್ಸ್ಗೋಸ್ಕರ ಮೇಲೆ ಡೈನಿಂಗ್ ಹಾಲ್ಗೆ ಹೋಗಬೇಕು ಸರ್. ಡಿನ್ನರ್ ಪ್ರಿಪೇರ್ ಆದಮೇಲೆ ಮತ್ತೆ ಬಂದು ಹೇಳ್ತೀನಿ ಎಂದನು ಆ ಹುಡುಗ. ನಾವು ಅವೆಲ್ಲ ಮುಗಿಸ್ಕೊಂಡೇ ಬಂದ್ವಿ. ಈಗ ಪ್ರಸ್ತುತಕ್ಕೆ ನಮಗೆ ಏನೂ ಅವಶ್ಯಕತೆ ಇಲ್ಲ. ನೀನಿನ್ನೆ ಹೊರಡಬಹುದು ಎಂದನು ಸತೀಶ್. ಆ ಹುಡುಗ
ಇವರಿಬ್ಬರನ್ನು ನೋಡಿ ನಗುತ್ತಾ ಹೊರಟು ಹೋದನು. ಸತೀಶ್ ಸಹ ನಗುತ್ತಾ ಅಲ್ಲಿದ್ದ ಕಬೋರ್ಡನ್ನು ತೆಗೆದು ಒಂದು ಚೀಟಿಯನ್ನು ಬಾಗಿಲಿಗೆ ಅಂಟಿಸಿದನು. ಅದೇನು ಅಂತ ನೋಡಿದ ಲಲಿತಳಿಗೆ ನಾಚಿಕೆ ಶುರುವಾಯಿತು. ಅದರ ಮೇಲೆ ಡೋಂಟ್ ಡಿಸ್ಟರ್ಬ್ ಎಂದು ಬರೆದಿತ್ತು. ಬಾಗಿಲು ಮುಚ್ಚುತ್ತಿರುವ ಗಂಡನನ್ನು ಚಿರುಕೋಪದಿಂದ ನೋಡುತ್ತಾ ಏನು ಮಾಡ್ತಿದ್ದೀರಿ ಎಂದು ಕೇಳಿದಳು ಲಲಿತಾ. ಬಾಗಿಲು ಹಾಕ್ತಿದ್ದೀನಿ. ಈಗ ಹೃದಯದ ಬಾಗಿಲುಗಳನ್ನು ತೆರೆಯೋಣ, ಮೊದಲು ರೂಮಿನೊಳಕ್ಕೆ ನಡಿ ಎನ್ನುತ್ತಾ ಪಕ್ಕದಲ್ಲೇ ಇರುವ ಮತ್ತೊಂದು ರೂಮಿನ ಬಾಗಿಲನ್ನು ತೆಗೆದನು ಸತೀಶ್. ಅದರಲ್ಲಿರುವ ದೃಶ್ಯವನ್ನು ನೋಡಿ ಶಾಕ್ ಆದಳು ಲಲಿತಾ. ಮಲ್ಲಿಗೆ, ಗುಲಾಬಿ ಹಾಗೂ ಅನೇಕ ರೀತಿಯ ಸುಗಂಧಭರಿತವಾದ ಹೂಗಳಿಂದ ರೂಮನ್ನು ಸುಂದರವಾಗಿ ಅಲಂಕಾರ ಮಾಡಿದ್ದರು. ಅಷ್ಟೇ ಅಲ್ಲದೆ ಮಂಚದ ಪಕ್ಕದಲ್ಲಿ ವಿಧ ವಿಧವಾದ ಸ್ವೀಟ್ಸ್ ಮತ್ತು ಹಣ್ಣುಗಳನ್ನು ಇಟ್ಟಿದ್ದರು. ಏನ್ರಿ ಇದೆಲ್ಲ? ನಿಮಗೇನಾದರೂ ತಲೆ ಕೆಟ್ಟಿದೆಯಾ? ಯಾಕೆ ಇವೆಲ್ಲ ಮಾಡಿದ್ರಿ? ಅದು ಈಗ ಎಂದಳು ಲಲಿತಾ. ಈಗ ಅಂದರೆ ಏನಾಗುತ್ತದೆ ಲಲಿತಾ? ನನಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ ನೀನು ಮಾಡಿರುವುದರ ಮುಂದೆ ಇದೆಲ್ಲ ಒಂದು ಲೆಕ್ಕನ ಹೇಳು. ರೀ, ನಾವಿಬ್ಬರು 4 ದಿನ ಎಲ್ಲಿಗಾದರೂ ಹೋಗೋಣ ಅಂತ ನೀನು ತುಂಬ ದಿನಗಳಿಂದ ಕೇಳ್ತಿದ್ದೆ. ಅದು ನಿನಗೆ ನೆನಪಿಲ್ಲದಿದ್ದರೂ ನನಗೆ ನೆನಪಿದೆ. ಮದುವೆಯಾದಾಗನಿಂದ ನಮ್ಮ ಅಕ್ಕ, ಚಿಕ್ಕಮ್ಮ ನಿನ್ನನ್ನು ಎಷ್ಟು ಹಿಂಸಿಸಿದ್ದಾರೆ ಅಂತ ನನಗೆ ಗೊತ್ತು. ನಾನು 10ನೇ ವರ್ಷದಲ್ಲಿರುವಾಗ ನಮ್ಮ ಅಮ್ಮ ತೀರಿಕೊಂಡರು. ಆಗ ನಮ್ಮಪ್ಪ ನನ್ನನ್ನು ಹಾಗೂ ಅಕ್ಕನನ್ನು ನೋಡಿಕೊಳ್ಳಲೆಂದು ಮತ್ತೊಂದು ಮದುವೆಯಾದರು. ಮೊದಮೊದಲು ನಮ್ಮ ಚಿಕ್ಕಮ್ಮ ಚೆನ್ನಾಗಿಯೇ ಇದ್ದರು. ಅವರಿಗೆ ಮಕ್ಕಳು ಹುಟ್ಟಿದ ಮೇಲೆ ಬದಲಾದರು. ನಮ್ಮ ತಂದೆ ಸಾಯುವಾಗ ನಿಮ್ಮ ಚಿಕ್ಕಮ್ಮನನ್ನು ಹಾಗೂ ನಿನ್ನ ತಮ್ಮಂದಿಯರನ್ನು ಚೆನ್ನಾಗಿ ನೋಡಿಕೊ ಎಂದು ನನ್ನ ಹತ್ತಿರ ಮಾತು ತೆಗೆದುಕೊಂಡು ಸತ್ತು ಹೋದರು. ಅಂದಿನಿಂದ ಮನೆಯ ಜವಾಬ್ದಾರಿಯನ್ನೆಲ್ಲ ನಾನೇ ನೋಡಿಕೊಳ್ಳುತ್ತಿದ್ದೇನೆ. ನಿನ್ನ ಕಡೆ ಮಾತನಾಡಿದರೆ ನಾನು ನಿಮ್ಮ ಚಿಕ್ಕಮ್ಮ ಆಗಿದ್ದಕ್ಕೇನೆ ಅಲ್ವಾ ನನಗೆ ಸಪೋರ್ಟ್ ಮಾಡದೆ ಹೆಂಡತಿಗೆ ಸಪೋರ್ಟ್ ಮಾಡ್ತಿದೀಯಾ ಅಂತ ಎಲ್ಲಿ ದೊಡ್ಡ ರಾದ್ದಾಂತ ಮಾಡಿಯೇ ನಿನಗೆ ಇನ್ನಷ್ಟು ಹಿಂಸೆ ಕೊಡುತ್ತಾರೆ ಎಂಬ ಭಯದಿಂದ ನಾನು ನೋಡಿದರೂ ನೋಡದಂಗೆ ಇದ್ದು ಬಿಡುತ್ತಿದ್ದೆ. ಚಿಕ್ಕಮ್ಮನ ಗಾರಾಬದಿಂದ ಬೆಳೆದ ನನ್ನ ತಮ್ಮಂದಿರು ಚೆನ್ನಾಗಿ ಓದಿಕೊಂಡು ಅವರವರ ಕೆಲಸಗಳಲ್ಲಿ ಸೆಟಲ್ ಆಗಿದ್ದಾರೆ. ಅವರನ್ನು ನೀನು ತಾಯಿಯಂತೆ ನೋಡಿಕೊಂಡರೂ ಅವರಿಗೆ ನಿನ್ನ ಮೇಲೆ ಗೌರವವೇ ಇಲ್ಲ. ಚಿಕ್ಕಮ್ಮ ತೀರಿಕೊಂಡ ಮೇಲಾದರೂ ನಿನಗೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಗುತ್ತದೆ ಅಂತ ಅಂದುಕೊಂಡೆ. ಆದರೆ ಅಕ್ಕನ ಗಂಡ ಸತ್ತು ಹೋಗಿ ಅಕ್ಕನ ಸಂಸಾರ 3 ದಿನದ ಕನಸಾಗಿ ಉಳಿದು ಅವರು ಶಾಶ್ವತವಾಗಿ ನಮ್ಮ ಬಳಿಗೆ ಬರುವುದು ನಮ್ಮ ದುರಾದೃಷ್ಟ. ಅಕ್ಕನ ಚೇಷ್ಟೆಗಳನ್ನೆಲ್ಲ ನೀನು ಮೌನವಾಗಿಯೇ ಭರಿಸುತ್ತಿದ್ದೀಯ. ಅದು ನಿನ್ನ ದೊಡ್ಡತನ. ಅದು ಅವರಿಗೆ ಯಾವಾಗ ಅರ್ಥವಾಗುತ್ತದೋ ಏನೋ. ನಮ್ಮ 2 ಮಕ್ಕಳು ಹಾಸ್ಟೆಲ್ನಲ್ಲಿ ಇದ್ದು ಚೆನ್ನಾಗಿಯೇ ಓದಿಕೊಳ್ಳುತ್ತಿದ್ದಾರೆ. ಆದರೆ ಎಷ್ಟು ದಿನ ಅಂತ ಅವರನ್ನು ಹಾಸ್ಟೆಲ್ನಲ್ಲಿ ಇಡಲು ಆಗುತ್ತದೆ? ಆದಷ್ಟು ಬೇಗ ನಾವು ಒಂದು ಮನೆಯನ್ನು ಖರೀದಿಸಿ ಅಲ್ಲಿಗೆ ಹೊರಟು ಹೋಗೋಣ. ಆ ಮನೆಯಲ್ಲಿ ಇರುವುದು ಬೇಡ. ತಮ್ಮಂದಿರು ಸಹ ಸ್ವಂತ ಆಸ್ತಿಗಳನ್ನು ಸಂಪಾದಿಸಿಕೊಳ್ಳುತ್ತಿದ್ದಾರೆ. ಏನೋ ಬಾಡಿಗೆ ಉಳಿಯುತ್ತದೆ ಅಂತ ನಮ್ಮ ಜೊತೆ ಇದ್ದಾರೆ ವಿನಃ ಯಾವಾಗ ಹೊರಟು ಹೋಗೋಣ ಅಂತ ಅವರಿಗೂ ಇದೆ ಎಂದು ಮನಸ್ಸು ಬಿಚ್ಚಿ ತನ್ನ ದುಃಖವನ್ನೆಲ್ಲ ಹೇಳಿಕೊಂಡನು ಸತೀಶ್. ಲಲಿತಾ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದು ನೋಡಿ ವಾತಾವರಣವನ್ನು ಹಗುರಗೊಳಿಸಲು, ಏನೇ ಆಗಲೇ ಏನೋ ಅಂದೆ? ಈಗ ನಮಗೆ ಇದೆಲ್ಲ ಬೇಕಾ ಅಂತ ಅಲ್ವಾ? ವಯಸ್ಸಾಗೋ ತನಕ ಯಾವಾಗ ಬೇಕಾದರೂ ಹನಿಮೂನಿಗೆ ಬರಬಹುದು ಕಣೆ ಎಂದನು ಸತೀಶ್ ಅವಳ ಕಡೆ ನೋಡಿ ಕಣ್ಣೊಡೆಯುತ್ತ. ಇಷ್ಟು ದಿನಕ್ಕೆ ನನ್ನ ಹೆಂಡತಿಗೆ ಸ್ವಾತಂತ್ರ್ಯದಿಂದ ಸಂತೋಷವಾಗಿ ಹಾಯಾಗಿ ಇರುವ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ನನಗೆ ತುಂಬ ಗರ್ವದಿಂದ ಇದೆ ಎನ್ನುತ್ತಾ ಪ್ರೀತಿಯಿಂದ ಅವಳನ್ನು ಹತ್ತಿರಕ್ಕೆ ಕರೆದುಕೊಂಡನು ಸತೀಶ್. ಲಾವಣ್ಯ, ರಮ್ಯಾ ಮಾಡುತ್ತಿರುವ ಅಡುಗೆಗಳು ಅವರಿಗೆ ಒಂದು ಚೂರು ಇಷ್ಟವಾಗುತ್ತಿರಲಿಲ್ಲ. ಇದೇನಿದು ಈ ರೀತಿ ಇದ್ದಾವೆ? ಅತ್ತೆಗೆ ಎಷ್ಟು ಚೆನ್ನಾಗಿ ಮಾಡಾಕುತ್ತಿದ್ದರು. ಆ ರೀತಿ ಮಾಡುವುದಕ್ಕೆ ನಿಮಗೇನು ದಾಡಿ? ಬೆಳಿಗ್ಗೆಯಿಂದ ಸಾಯಂಕಾಲದ ತನಕ ದುಡಿದು ಮನೆಗೆ ಬಂದರೆ ತೃಪ್ತಿಯಾಗಿ ಊಟ ಮಾಡುವುದಕ್ಕೂ ಆಗಲ್ಲ ಎಂದು ಡೈಲಿ ಹೆಂಡತಿಯರನ್ನು ಬೈಯುತ್ತಿದ್ದರು ರಾಜೇಶ್ ಹಾಗೂ ರಾಕೇಶ್. ನಾವು ಅಕ್ಕ ಮಾಡಿದ ಅಡುಗೆಗೆ ಎಷ್ಟೊಂದು ಹೆಸರುಗಳನ್ನು ಇಡುತ್ತಾ ಊಟ ಮಾಡ್ತಿದ್ವಿ. ಆದರೆ ನಾವು ಮಾಡಿದ ಅಡುಗೆಗೆ ಬೇರೆಯವರು ಹೆಸರುಗಳು ಇಡುತ್ತಾ ಬೈದರೆ ಅದು ಎಷ್ಟು ಪೈನ್ಫುಲ್ಲಾಗಿ ಇರುತ್ತದೆ ಅಂತ ನಮಗೆ ಈಗ ಗೊತ್ತಾಗ್ತಿದೆ ಎಂದು ತಮ್ಮಲ್ಲಿ ತಾವೇ ದುಃಖಪಟ್ಟರು ರಮ್ಯಾ, ಲಾವಣ್ಯ. ಇನ್ನು ರಾಧಮ್ಮನ ಪಾಡಂತೂ ಹೇಳಂಗೇ ಇಲ್ಲ. ರಾಧಮ್ಮನಿಗೆ ಯಾವ ಕೊರತೆಯಾಗದಂತೆ ಸಮಯಕ್ಕೆ ಸರಿಯಾಗಿ ಊಟ, ಕಾಫಿ ಹಾಗೂ ಅವರಿಗೆ ಬೇಕಾದದ್ದನ್ನೆಲ್ಲ ಲಲಿತಳೇ ನೋಡಿಕೊಳ್ಳುತ್ತಿದ್ದಳು. ಅವರು ಏನೇ ಅಂದರೂ ಅವೆಲ್ಲ ಕಿವಿಗೆ ಹಾಕಿಕೊಳ್ಳದೆ ಪಾಪ
ಅವರಿಗೆ ತಾನೇ ಯಾರಿದ್ದಾರೆ ನಾವು ಬಿಟ್ಟರೆ ಅಂತ ಅಂದುಕೊಂಡು ಸಮಯಕ್ಕೆ ಸರಿಯಾಗಿ ಎಲ್ಲ ನೋಡಿಕೊಳ್ಳುತ್ತಿದ್ದಳು ಲಲಿತಾ. ಆದರೆ ಈಗ ಯಾರೂ ಅವರನ್ನು ಹಿಡಿಸಿಕೊಳ್ಳುತ್ತಿಲ್ಲ. ರಾಧಮ್ಮ ಬಾಯಿ ಬಿಟ್ಟು ಕೇಳಿದರೂ ಊಟ ತಿಂಡಿಗಳನ್ನು ಏನೋ ಬೇಕು ಬೇಡದಂತೆ ಕೊಡುತ್ತಿದ್ದರು. ಈ ಮನೆಯಲ್ಲಿ ತನ್ನ ಸ್ಥಾನ ಏನು ಅಂತ ಈಗ ಚೆನ್ನಾಗಿ ಅರ್ಥವಾಯಿತು ರಾಧಮ್ಮನಿಗೆ. ಲಲಿತಾನು ಇದೇ ರೀತಿ ಮಾಡಿದ್ರೆ ನಾನು ಏನು ಮಾಡಲು ಸಾಧ್ಯ? ಪಾಪ, ಅವಳ ಒಳ್ಳೆಯತನವನ್ನು ನಾನು ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಬಿಟ್ಟೆ ಎಂದು ತನ್ನಲ್ಲೇ ತಾನೇ ಕೊರಗಿದಳು. ಈಗ ಮನೆಯವರಿಗೆಲ್ಲ ಲಲಿತಳ ಬೆಳೆ ಗೊತ್ತಾಗುತ್ತಿದೆ. ಅವಳಿಲ್ಲದ ಕೊರತೆ ಎದ್ದು ಕಾಣುತ್ತಿದೆ. ಲಲಿತಾ ಸತೀಶ್ ದಂಪತಿಗಳು ಟ್ರಿಪ್ಪನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಮನೆಗೆ ಹಿಂತಿರುಗಿದರು. ಎಂದಿನಂತೆ ಲಲಿತಾ ಅಡಿಗೆ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿ ಹಿಂತಿರುಗುತ್ತಿದ್ದರೆ ಅತ್ತಿಗೆ ಊಟ ಬಡಿಸಿ ಎಂದು ರಾಕೇಶ್ ರಾಜೇಶ್ ಇಬ್ಬರೂ ಬಂದು ಡೈನಿಂಗ್ ಟೇಬಲ್ ಮುಂದೆ ಕುಳಿತರು. ಲಲಿತಾ ಅವರಿಬ್ಬರನ್ನು ಆಶ್ಚರ್ಯದಿಂದ ನೋಡುತ್ತಾ ಊಟ ಬಡಿಸಿದಳು. ಅವರು ತೃಪ್ತಿಯಿಂದ ಊಟವನ್ನು ಆಸ್ವಾದಿಸುತ್ತಾ ತಿನ್ನುತ್ತಿದ್ದರೆ, ಏನು ಇವತ್ತು ಹೆಸರುಗಳು ಹಿಡದೆ ಊಟ ಮಾಡುತ್ತಿದ್ದಾರೆ ಅಂತ ಅಂದುಕೊಂಡಳು ಲಲಿತಾ ಮನಸ್ಸಿನಲ್ಲಿ. ರಮ್ಯಾ ಹಾಗೂ ಲಾವಣ್ಯ ಲಲಿತಾ ಹತ್ತಿರ ಬಂದು, ಅಕ್ಕ ಟ್ರಿಪ್ ಚೆನ್ನಾಗಿತ್ತಾ ಎಂದು ಕೇಳಿದರು. ಚೆನ್ನಾಗಿತ್ತಮ್ಮ ಎಂದಳು ಲಲಿತಾ. ರಾಧಮ್ಮ ಅಡಿಗೆ ಮನೆಗೆ ಬಂದು ಲಲಿತಾಗೆ ಅಡಿಗೆ ಮಾಡಲು ಸಹಾಯ ಮಾಡುತ್ತಿದ್ದಳು. ರಮ್ಯಾ ಲಾವಣ್ಯ ಸಹ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಡುತ್ತಾ ಅಕ್ಕ ಅಕ್ಕ ಅಂತ ಲಲಿತಳ ಹಿಂದೇನೆ ಸುತ್ತುತ್ತಿದ್ದರು. ಇವರೆಲ್ಲರಲ್ಲಿ ಬಂದ ಬದಲಾವಣೆಯನ್ನು ನೋಡಿ ಸತೀಶ್ ಹಾಗೂ ಲಲಿತಾ ದಂಪತಿಗಳು ತುಂಬ ಸಂತೋಷಪಟ್ಟರು. ಈ ಸಂತೋಷ ಜೀವನ ಪೂರ್ತಿ ಹೀಗೆ ಇರಬೇಕಾದರೆ ನಾವು ದೂರ ದೂರ ಇರಬೇಕು, ಆಗಲೇ ಸಂಬಂಧಗಳು ಚೆನ್ನಾಗಿರುತ್ತವೆ ಅಂತ ಅಂದುಕೊಂಡ ಸತೀಶ್ ತನ್ನ ಕೆಲಸವನ್ನು ಟ್ರಾನ್ಸ್ಫರ್ ಮಾಡಿಸಿಕೊಂಡನು. ಸತೀಶ್ನ ಟ್ರಾನ್ಸ್ಫರ್ ವಿಷಯ ಕೇಳಿ ಮನೆಯವರೆಲ್ಲ ಗಾಬರಿಯಾಗಿ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಸಿಕೊಳ್ಳುವಂತೆ ಕೇಳಿಕೊಂಡರು. ಆದರೂ ಸತೀಶ್ ಕೇಳಲಿಲ್ಲ. ನಾನು ಅಲ್ಲಿಗೆ ಹೋದರೆ ಒಳ್ಳೆಯ ಸಂಬಳ ಕೊಡುತ್ತಾರೆ, ಅಷ್ಟೇ ಅಲ್ಲದೆ ಮಕ್ಕಳು ಓದುವುದಕ್ಕೆ ಅಲ್ಲಿ ಒಳ್ಳೆಯ ಸ್ಕೂಲ್ಗಳಿವೆ. ಆದರೂ ನಾವು ಜಾಸ್ತಿ ದೂರವೇನೂ ಹೋಗ್ತಿಲ್ಲ ಅಲ್ವಾ, ತಿಳಿದುಕೊಂಡಾಗ ಬಂದು ಹೋಗಬಹುದು, ಎಲ್ಲ 1 ಗಂಟೆಯ ಜರ್ನಿ ಅಷ್ಟೇ, ಆಗಾಗ ನೀವು ಬರ್ತೀರಿ ಅಂತ ಹೇಳಿ ಅವರನ್ನು ಒಪ್ಪಿಸಿ ಅಕ್ಕನನ್ನು ತಮ್ಮ ಜೊತೆಯಲ್ಲೇ ಕರೆದುಕೊಂಡು ಹೊರಟರು ಲಲಿತಾ ಸತೀಶ್ ದಂಪತಿಗಳು. ಲಾವಣ್ಯ ರಮ್ಯಾ ಅಡುಗೆ ಮಾಡಲು ಏನಾದರೂ ಡೌಟ್ಸ್ ಬಂದರೆ ಲಲಿತಳಿಗೆ ಫೋನ್ ಮಾಡಿ ಕೇಳಿ ಮಾಡುತ್ತಿದ್ದರು. ಪರವಾಗಿಲ್ವೇ, ಈ ನಡುವೆ ಅಡುಗೆ ಚೆನ್ನಾಗಿ ಮಾಡ್ತಿದ್ದೀರಿ ಅಂತ ರಾಜೇಶ್ ರಾಕೇಶ್ ಹೊಗಳಿದಾಗ, ಎಲ್ಲ ನಮ್ಮ ಅಕ್ಕನ ಟ್ರೈನಿಂಗ್ ಎಂದು ನಕ್ಕರು ರಮ್ಯಾ ಲಾವಣ್ಯ. ಸತೀಶ್ ಮಕ್ಕಳಿಬ್ಬರನ್ನು ಹಾಸ್ಟೆಲ್ನಿಂದ ಮನೆಗೆ ಕರೆದುಕೊಂಡು ಬಂದನು. ಲಲಿತಳನ್ನು ತನ್ನ ಮಗಳಾಗಿ, ಮಕ್ಕಳನ್ನು ಮೊಮ್ಮಕ್ಕಳಾಗಿ ನೋಡುತ್ತಾ ಅವರೊಂದಿಗೆ ಚೆನ್ನಾಗಿ ಬೆರೆತು ಹೋಗಿದ್ದಾಳೆ ರಾಧಮ್ಮ. ಕತೆ ಮುಕ್ತಾಯವಾಯಿತು. ನಿಮಗೆ ಈ ಕತೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.